ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ಕಟ್ಟಿರುವಂತದ್ದು. ಬಟ್ ಇದು ಬರೀ ಸೌತ್ ಗಂತೀವಿ ಅಷ್ಟೇ. ಸೌತ್ ಅಲ್ಲಿ ನಮಗೆ ಯಾವುದೇ ರೀತಿ ಆಕ್ಸೆಸಬಲ್ ಇಲ್ಲ. ಇದು ಈಸ್ಟ್ ಫೇಸಿಂಗ್ ಈಸ್ಟ್ ಡೋರ್ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಮೈನ್ ಗೇಟ್ ಇರೋದು ನಮಗೆ ಈಸ್ಟ್ ಗೆ ಇದೆ, ಮೈನ್ ಡೋರ್ ಕೂಡ ನಮಗೆ ಈಸ್ಟ್ ಗೆ ಇದೆ. ಏನು ನಮಗೆ ಆಕ್ಸೆಸಬಲ್ ಎಲ್ಲ ನಮಗೆ ಈಸ್ಟ್ ಫೇಸಿಂಗ್ ಅಲ್ಲೇ ಇರುವಂತದ್ದು. ಪ್ರತಿ ಒಂದು ನಮಗೆ ಈಸ್ಟ್ ಫೇಸಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಸೌತ್ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಇಲ್ಲೆಲ್ಲ ನಮ್ಗೆ ಏನು ನಮಗೆ ವಿಂಡೋಗಳು ಕೊಟ್ಟಿದಾರಲ್ಲ, ಅದೆಲ್ಲ ಜಸ್ಟ್ ವೆಂಟಿಲೇಷನ್ ಗೆ ಬರುವಂತಗೆ ಮಾತ್ರ ನಮಗೆ ಸೌತ್ ಗೆ ಯೂಸ್ ಮಾಡ್ತೀವಿ. ಬಿಟ್ರೆ ಇನ್ ಎಲ್ಲ ನಮ್ಗೆ ಈಸ್ಟ್ ಫೇಸಿಂಗ್ 100% ವಾಸ್ತು ನಮ್ಮ ಮೇಂಟೈನ್ ಮಾಡಿದ್ದಾರೆ. ಇದು ನಮಗೆ ಆಕ್ಷನ್ ಅಲ್ಲಿ ತಗೊಂಡು ಕಟ್ಟಿರುವಂತಹ ಕಾರ್ನರ್ ಪ್ರಾಪರ್ಟಿ. ವೆಂಟಿಲೇಷನ್ ಗೆ 7 ಮಾಡಿಸಿದ್ದು ಮನೆ ಅಂತಾನೆ ಹೇಳ್ಬೋದು. ಈಗ ಇಂಟೀರಿಯರ್ ಡಿಸೈನ್ ಇಂದ ಹಿಡಿದು ಪ್ರತಿ ಒಂದು ತುಂಬಾ ಹೈಲೈಟ್ ಆಗಿ ಮಾಡಿದ್ದಾರೆ. ಎಲಿವೇಶನ್ ನೋಡ್ಬೋದು. ಈಗ ಪ್ರೆಸೆಂಟ್ ಏನೇ ಟ್ರೆಂಡಿಂಗ್ ಇದೆಲ್ಲ ಆ ಟ್ರೆಂಡಿಂಗ್ ಅಲ್ಲಿ ನಮಗೆ ತಗೊಂಡಿರುವಂತಹ ಎಲಿವೇಶನ್ ಈ ಪೋರ್ಷನ್ ನೋಡ್ಬೋದು. ಎರಡು ಕಡೆಗೂ ಕೂಡ ನಮಗೆ ಎಲಿವೇಶನ್ ಬರುತ್ತೆ. ಒಂದು ಈಸ್ಟ್ಗೂ ಬರುತ್ತೆ, ಇನ್ನೊಂದು ಸೌತ್ಗೂ ಬರುತ್ತೆ. ರೋಡ್ ಬಿಡ್ತಾ ನೋಡ್ಬೋದು. ನಮಗೆ 30 ಫೀಟ್ ರೋಡ್ ಇದೆ. ಎರಡು ಕಡೆಗೂ ಕೂಡ ನಮಗೆ 30 ಫೀಟ್ ರೋಡ್ ಇದೆ. ನೋಡಿ ಆಲ್ರೆಡಿ ವೆಹಿಕಲ್ ನಿಂತಿದೆಯಲ್ಲ, ಇಲ್ಲೂ ಕೂಡ ಒಂದು ಲಾರಿ ಹೋಗ್ಬೋದು. ಅಷ್ಟು ದೊಡ್ಡದಾಗಿ ವೈಲ್ಡ್ ಆಗಿ ನಮಗೆ ಟಾರ್ ರೋಡ್ ಇರುವಂತದ್ದು. ಕಾವೇರಿ ವಾಟರ್ ಕೂಡ ನಮಗೆ ಪ್ರೆಸೆಂಟ್ ರನ್ನಿಂಗ್ ಇದೆ. ಬನ್ನಿ ವೀಕ್ಷಕರೇ, ಈಗ ಮನೆಯೊಳಗಡೆ ಎಂಟ್ರಿ ಆಗೋಣ. ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ಕಟ್ಟಿರುವಂತಹ ಮನೆ. ಇವತ್ತು ನೀವು ನೋಡ್ತಾ ಇರುವಂತಹ ಮನೆ. ಬಟ್ ಏನಂದ್ರೆ ಸೌತ್ಗೆ ನಮ್ಗೆ ಯಾವುದೇ ರೀತಿ ಆಕ್ಸೆಸಬಲ್ ಇಲ್ಲ, ಜಸ್ಟ್ ವೆಂಟಿಲೇಷನ್ ಮಾತ್ರ. ನಮ್ಗೆ ಆಕ್ಸೆಸಬಲ್ ಇರೋದೆಲ್ಲ ನಮ್ಗೆ ಈಸ್ಟ್ ಫೇಸಿಂಗ್ ಅಲ್ಲಿ ಇರೋದು. ಟೋಟಲ್ ನಮ್ಗೆ 2 ಗೇಟ್ ಕೊಟ್ಟಿದ್ದಾರೆ. ಒಂದು ವಾಕಿಂಗ್ ಗೇಟ್, ಇನ್ನೊಂದು ಪಾರ್ಕಿಂಗ್ ಗೇಟ್ ಕೊಟ್ಟಿರುವಂತದ್ದು. ಫ್ಯೂಚರ್ಗೆ ಏನಾದ್ರು ನಾವು ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಒಂದು ಕಮರ್ಷಿಯಲ್ ಸ್ಪೇಸ್ ತರ ಯೂಸ್ ಮಾಡ್ತೀವಿ ಅಂದ್ರೆ ಕೂಡ ನಾವು ಈ ಪೋರ್ಷನ್ ಅನ್ನು ನಾವು ಯೂಸ್ ಮಾಡಬಹುದು. ಈ ಪ್ರಾಪರ್ಟಿ ಅಂಜನಪುರ BDA ಪ್ರಾಪರ್ಟಿ ಇದೆ. 80 ಫೀಟ್ ಪ್ಯಾರಲ್ ಇದೆ. ಈ ಪ್ರಾಪರ್ಟಿಯಿಂದ ರಾಘವೇಂದ್ರ ಸ್ವಾಮಿ ಮಠಕ್ಕೆ ನಾವು ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಹೋಗ್ಬೋದು. ಮತ್ತೆ ಅಂಜನಪುರ ಫೈರ್ ಸ್ಟೇಷನ್ಗೂ ಕೂಡ ತುಂಬಾ ಹತ್ರದಲ್ಲಿದೆ. ಅಂಜನಪುರ ವಿಲೇಜ್ ಗೆ ಇದು ಸ್ವಲ್ಪ ಹತ್ರದಲ್ಲಿ ಇರೋದ್ರಿಂದ ಏನೇ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳಿಗೆ ತುಂಬಾ ಹತ್ರದಲ್ಲಿದೆ. ಅಂದ್ರೆ BMTC ಬಸ್ ಸ್ಟಾಪ್ ಆಗ್ಲಿ ಮತ್ತೆ ಮನೆಗೆ ಬೇಕಾಗಿರೋ ಥಿಂಗ್ಸ್ ಗಳೆಲ್ಲ ನಾವು ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮ್ಗೆ ಸಿಗುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಇದು BDA ಕಾರ್ನರ್ ಆಕ್ಷನ್ ಅಲ್ಲಿ ತಗೊಂಡು ಕಟ್ಟಿರುವಂತಹ ಮನೆ. ಹೊಸ ಮನೆ ಇದು, ಚೆನ್ನಾಗಿದೆ. ಇದ್ರದ್ದು ಫುಲ್ ಡೀಟೇಲ್ಸ್, ಮೆಜರ್ಮೆಂಟ್, ಪ್ರೈಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಲ್ಲಿ ಕೂಡ ನೀವು ನೋಡ್ಬಿಟ್ಟು ನಿಮ್ಮ ಬಜೆಟ್ ಗೆ, ನಿಮ್ಮ ರಿಕ್ವೈರ್ಮೆಂಟ್ ಗೆ ಏನಾದ್ರು ಆಗುತ್ತೆ ಅಂದ್ರೆ ಫುಲ್ ವಿಡಿಯೋನ ಕೂಡ ನೀವು ನೋಡ್ಬೋದು. ಪ್ರತಿ ಒಂದು ಡೀಟೇಲ್ಸ್ ನಾನು ವಿಡಿಯೋದಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹಾಗೆ ವಿಸಿ ಪ್ರಾಪರ್ಟಿ ನನ್ನ ಆಫೀಸು JP ನಗರ 8th ಫೇಸ್ ರಾಯಲ್ ಕೌಂಟಿಲ್ ಇದೆ. ಇನ್ ಕೇಸ್ ಏನೋ ಡೌಟ್ ಇತ್ತು ನನ್ನ ಮೀಟ್ ಮಾಡಬಹುದು, ಡೈರೆಕ್ಟ್ ನನ್ನ ಆಫೀಸ್ ಕೂಡ ಬರ್ಬೋದು. ಹಾಗೆ ನಿಮ್ದು ಯಾವ್ದನ್ನ ಪ್ರಾಪರ್ಟಿಗಳನ್ನ ಏನಾದ್ರು ಸೇಲ್ ಮಾಡಬೇಕು, ಬೈ ಮಾಡಬೇಕು ಅಂದ್ರೆ ವಿಸಿ ಪ್ರಾಪರ್ಟಿಗೆ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಂದ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಕ್ಸಾಕ್ಟ್ ನಾನು ಈಗ ಕಾರ್ ಪಾರ್ಕಿಂಗ್ ಅಲ್ಲಿ ಇದೀನಿ. ನೋಡ್ಬೋದು ಫ್ಲೋರಿಂಗ್ ನಮ್ಗೆ ಆಂಟಿಸ್ಕಟ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೆ 2x4 ಬಟರ್ಫ್ಲೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಆ ಪೋರ್ಷನ್ ಅಲ್ಲಿ ನಮ್ಗೆ ಲಿಫ್ಟ್ ಗೆ ಪ್ರಾವಿಷನ್ ಕೊಟ್ಟಿರುವಂತದ್ದು. ಜೊತೆಗೆ ಈ ಲೊಕ್ಯಾಲಿಟಿಲಿ ನಮ್ಗೆ ಕಾವೇರಿ ವಾಟರ್ ಅವೈಲೇಬಲ್ ಇದೆ. ವೀಕ್ಲಿ 2 ಡೇಸ್ ಬರುತ್ತೆ. ಜೊತೆಗೆ ಇಲ್ಲಿ ಬೋರ್ವೆಲ್ ಕೂಡ ನಮ್ಗೆ ಯೂಸ್ ಮಾಡಿದ್ದಾರೆ. ಎಲೆಕ್ಟ್ರಿಕ್ ವರ್ಕ್ ಈ ಪೋರ್ಷನ್ ಅಲ್ಲಿ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಏನಂದ್ರೆ 1 ಕೋಟ್ ಪೈಂಟ್ ಪೆಂಡಿಂಗ್ ಇದೆ, ಮತ್ತೆ SS ವರ್ಕ್ ಅಲ್ಲಿ ನಮ್ಗೆ ಪೆಂಡಿಂಗ್ ಇರುವಂತದ್ದು. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮ್ಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಇದು ಗ್ರೌಂಡ್ ಫ್ಲೋರ್ ಇಲ್ಲಿರುವಂತಹ ಕಾರ್ ಪಾರ್ಕಿಂಗು. ಆರಾಮಾಗಿ 3 ಕಾರ್ಗಳು ನಾವು ಪಾರ್ಕ್ ಮಾಡ್ಕೊಬಹುದು. ಅಲ್ಲಿ 1 by 1 ಒಂದ್ರಿಂದಗಡೆ 2 ಕಾರ್ ಪಾರ್ಕ್ ಮಾಡ್ಕೊಬಹುದು. ಇಲ್ಲಿ 1 ಕಾರ್ ಪಾರ್ಕ್ ಮಾಡ್ಬೋದು. ಈ ಪೋರ್ಷನ್ ಅಲ್ಲಿ ಹೀಗೆ ಬರುತ್ತೆ. ಆಮೇಲೆ 2 ವೀಲರ್ ಅಂತೂ ನಾವು ಒಂದು 5 ರಿಂದ 6 2 ವೀಲರ್ ಕೂಡ ನಾವು ಯಾವುದೇ ರೀತಿ ತೊಂದರೆ ಇಲ್ದಿರ ಕ್ಲೀನ್ ಆಗಿ ಸ್ಪೇಷಿಯಸ್ ಆಗಿ ನಿಲ್ಸ್ಕೋಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮ್ಗೆ ಕಾರ್ ಪಾರ್ಕಿಂಗ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಇಲ್ಲಿ 3 ಟ್ಯಾಪ್ ಗಳು ಕೊಟ್ಟಿದ್ದಾರೆ. ಒಂದು ಕಾವೇರಿದು, ಇನ್ನೊಂದು ಸಿಂಟೆಕ್ಸ್ ಟ್ಯಾಂಕ್ದು, ಇನ್ನೊಂದು ಬಂದು ನಮ್ಗೆ ಸಂಪುದು. ಇಲ್ಲಿ 3 ಟ್ಯಾಪ್ ಇರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮ್ಗೆ 2 ಕಾಣಿಸ್ತಿದೆಯಲ್ಲ, ಒಂದು ಬೋರ್ವೆಲ್, ಒಂದು ಸಂಪು ಬರುತ್ತೆ. ಇಲ್ಲಿ ಫುಲ್ ನಮ್ಗೆ ಕವರ್ಡ್ ಆಗಿರುವಂತಹ ಗೇಟು. ಆ ಪೋರ್ಷನ್ ಅಲ್ಲಿ ಕೂಡ ನಮ್ಗೆ ಕವರ್ಡ್ ಆಗಿರುವಂತಹ ಗೇಟು. ಇನ್ ಮಾಮೂಲಿ ಲಿಫ್ಟ್ ಇಲ್ಲಿ ಬರುತ್ತೆ. ವಾಲ್ಗಳಿಗೆಲ್ಲ 2x4 ಬಟರ್ಫ್ಲೈ ಟೈಲ್ಸ್ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಲಿಫ್ಟ್ಗೂ ಕೂಡ ನಮಗೆ ಡೋರ್ಸ್ ಎಲ್ಲ ಬಂದ್ಬಿಟ್ಟಿದೆ. ಇನ್ನೊಂದು ವಾರದಲ್ಲಿ, ಇನ್ನೊಂದು 15 ದಿನದಲ್ಲಿ ನಮಗೆ ಲಿಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗೋಗುತ್ತೆ. ಚೆನ್ನಾಗಿದೆ. ಬನ್ನಿ ವೀಕ್ಷಕರೀಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಸ್ಟೇರ್ಕೇಸು ವೈಲ್ಡ್ ಆಗಿದೆ. 45 mm ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಇನ್ನು ವಾಲ್ ಕ್ಲಿಟಿಂಗ್ ಕೂಡ ನೋಡಬಹುದು. ಗ್ಯಾಲಕ್ಸಿ ಯೂಸ್ ಮಾಡಿರುವಂತಹ ಗ್ರಾನೈಟ್ ಇಲ್ಲಿ ನಮಗೆ ವಾಲ್ ಕ್ಲಿಟಿಂಗ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಟಫನ್ ಗ್ಲಾಸ್ SS ವರ್ಕ್ಗಳು ಬರುತ್ತೆ. ಬಟ್ ಅದೇನಂದ್ರೆ ಬಂದಿಲ್ಲ, ವರ್ಕ್ ನಮಗೆ ಪೆಂಡಿಂಗ್ ಇದೆ. ಇನ್ನು ಮುಂದೆಗಡೆ ನೋಡಬಹುದು. ಈ ಪೋರ್ಷನ್ ಅಲ್ಲಿ ಫುಲ್ ನಮಗೆ ಗ್ರಾನೈಟ್ ಕ್ಲಿಟಿಂಗ್ ಮಾಡಿದ್ದಾರೆ. ಮೇಲ್ಗಡೆ WPC ವರ್ಕ್. ಈ ಪೊಸಿಷನ್ ಅಲ್ಲಿ ವಿತ್ ವಿಂಡೋ, ಅದು ಟೀಕ್ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ವಿಂಡೋ ಕೂಡ ನಮಗೆ ಕಂಪ್ಲೀಟ್ ಆಗಿದೆ.
ಸಾರಿ ಮೇಲ್ಗಡೆ WPC ವರ್ಕ್ ಅಂದ್ರೆ ಅದು WPC ವರ್ಕ್ ಅಲ್ಲ, ವೆರ್ನಿಯರ್ ಶೀಟ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಇಂಟೀರಿಯರ್ ಡಿಸೈನ್. ಚೆನ್ನಾಗಿದೆ. ಸ್ಟೇರ್ ಕೇಸ್ ನೋಡಿದ್ರಲ್ಲ ವೀಕ್ಷಕರೇ, ತುಂಬಾ ವೈಲ್ಡ್ ಆಗಿದೆ. ಹತ್ರ ನಮ್ಗೆ 3.5 ಇಂದ 4 ಅಡಿವರೆಗೂ ಬರುತ್ತೆ, ಅಷ್ಟು ಸ್ಪೇಷಿಯಸ್ ಆಗಿದೆ. ಏನಾದ್ರು ದೊಡ್ಡ ದೊಡ್ಡ ಐಟಮ್ಸ್ ಗಳನ್ನ ನಾವು ಮೂವ್ ಮಾಡಬೇಕು ಅಂದ್ರೆ ಆರಾಮಾಗಿ ನಾವು ಮೂವ್ ಮಾಡ್ಬೋದು, ಅಷ್ಟು ಸ್ಪೇಷಿಯಸ್ ಆಗಿ ನಮ್ಗೆ ಬಿಲ್ಡ್ ಮಾಡಿದ್ದಾರೆ. ಎಲಿವೇಶನ್ ನಮ್ಗೆ ಈ ತರ ಇದೆ. ಡೋರ್ ಕೂಡ ನೋಡ್ಬೋದು, ನಮ್ಗೆ ಈಸ್ಟ್ ಫೇಸಿಂಗ್ ಡೋರ್ ಬರುತ್ತೆ, ಹೈಟಲ್ ಕೂಡ ಇದೆ. ಈ ಮೇಲ್ಗಡೆ ನಮ್ಗೆ ವೆಂಟಿಲೇಷನ್ಗೆ ಡಿಸೈನ್ ಇರುವಂತಹ ಗ್ಲಾಸು, ಲೆಫ್ಟ್ ಸೈಡ್ ಅಲ್ಲೂ ಕೂಡ ನಮ್ಗೆ ಹಾಗೆ ಯೂಸ್ ಮಾಡಿದ್ದಾರೆ. ವೀಕ್ಷಕರೇ ನೋಡಿ, ಈಗ ಮನೆ ಒಳಗಡೆ ಎಂಟ್ರಿ ಆದ್ರೆ ತುಂಬಾ ಸ್ಪೇಷಿಯಸ್ ಆಗಿ ನಮ್ಗೆ ಬಿಲ್ಡ್ ಆಗಿರುವಂತಹ ಲಿವಿಂಗ್ ರೂಮು, ಫ್ಲೋರಿಂಗ್ ನೋಡ್ಬೋದು, ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಎದುರುಗಡೆಗೆ ನಮ್ಗೆ ಲಿಫ್ಟಿಗೆ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಸೀಲಿಂಗ್ ಅಲ್ಲಿ ಕೂಡ ನೋಡಬಹುದು POP ಪ್ಲಸ್ ಇಂಟೀರಿಯರ್ ವರ್ಕ್ ನಮ್ಗೆ ಕಂಪ್ಲೀಟ್ ಮಿಕ್ಸ್ ಆಗಿ ವಿತ್ LED ಲೈಟ್ ವಿತ್ ಪ್ರೊಫೈಲ್ ಲೈಟ್ ಕೂಡ ನಮ್ಗೆ ಯೂಸ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಇಲ್ಲಿ ನೋಡ್ಬೋದು, ಆರಾಮಾಗಿ ಎಲ್ ಶೇಪ್ ಅಲ್ಲಿ ನಾವು ಸೋಫಾ ಹಾಕೊಂಡು ಕೂತ್ಕೊಂಡು 90 ಡಿಗ್ರಿ ಟಿವಿ ನೋಡ್ಬೋದು, ಅಷ್ಟು ನಮ್ಗೆ ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿದ್ದಾರೆ. ದೊಡ್ಡದಾಗಿರುವಂತಹ ವೆಂಟಿಲೇಷನ್ ವಿಂಡೋ, ಈ ಪೋರ್ಷನ್ ಅಲ್ಲಿ ನಮ್ಗೆ ಟಿವಿ ಯೂನಿಟ್, ಅದು ಕೂಡ ನಮ್ಗೆ ವೆರ್ನಿಯರ್ ಶೀಟ್ ಅಲ್ಲಿ ಕಂಪ್ಲೀಟ್ ಆಗಿ ಬಿಲ್ಡ್ ಆಗಿರುವಂತಹ ಟಿವಿ ಯೂನಿಟ್. ಆ ಪರ್ಗೋಲಗಳೆಲ್ಲ ನಮ್ಗೆ ಲೈಟ್ ಬರುತ್ತೆ ನೋಡಿ. ಇದು ಟಿವಿ ಯೂನಿಟ್, ನಮ್ಗೆ ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೋಬಹುದು. ಅದ್ರ ಪಕ್ಕದಲ್ಲಿ ನಮ್ಗೆ ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ಅಲ್ಲಿ ಕೂಡ ನಮ್ಗೊಂದು ವಿಂಡೋ ಕೊಟ್ಟಿದ್ದಾರೆ. ಎಲ್ಲ ಯೂಸ್ ಮಾಡಿರೋ ವುಡ್ ಎಲ್ಲ ನಮ್ಗೆ ಟೀಕ್ ವುಡ್ ಅಲ್ಲಿ ಫ್ರೇಮ್ಸ್ ವರ್ಕ್ ಆಗ್ಲಿ ಎಲ್ಲ ನಮ್ಗೆ ಟೀಕ್ ವುಡ್ ಅಲ್ಲಿ ಯೂಸ್ ಮಾಡಿರುವಂತದ್ದು. ಇಂಟೀರಿಯರ್ ಆಲ್ಮೋಸ್ಟ್ ನಮ್ಗೆ ವೆರ್ನಿಯರ್ ಶೀಟ್ ನ ವೆರ್ನಿಯರ್ ಪಾಲಿಶಿಂಗ್ ನಮ್ಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಹಾಲು ನೋಡಿ ತುಂಬಾ ಸ್ಪೇಷಿಯಸ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನಮ್ಗೆ ಈ ಪೋರ್ಷನ್ ಅಲ್ಲಿ ನಮ್ಗೆ ಸೋಫಾ ಕಟ್ಟಾದ್ರೂ ಕೂಡ ಅಲ್ಲಿ ಟೀ ಟೇಬಲ್ ಇಟ್ಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾನೇ ಜಾಗ ಸಿಗುತ್ತೆ. ಎಷ್ಟು ಜಾಗ ಇದೆ ನೋಡಿ, ಹತ್ತತ್ರ ನಮ್ಗೊಂದು 8 ಅಡಿ ಜಾಗ ಸಿಗುತ್ತೆ. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮ್ಗೆ ಇರುವಂತದ್ದು ಓಡಾಡೋದಕ್ಕೆ. ಹಾಗೆ ಈ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಮ್ಗೆ ಖಾಲಿ ಬಿಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರೂ ಅಕ್ವೇರಿಯಂ ಇಲ್ಲ ಒಂದು ಸ್ಮಾಲ್ ಗಾರ್ಡನ್ ಏರಿಯಾ ತರ ಏನಾದ್ರು ನಾವು ಮಾಡ್ಕೊಳ್ತೀವಿ, ಇನ್ನರ್ ಪ್ಲಾಂಟ್ ಗಳನ್ನ ಇಟ್ಕೊಳ್ತೀವಿ ಅಂದ್ರೆ ಈ ಪೋರ್ಷನ್ ನಾವು ಬಿಲ್ಡ್ ಮಾಡಬಹುದು. ಅದಕ್ಕೆ ತಕ್ಕನಂಗೆ ನಮ್ಗೆ ಅಲ್ಲಿ ಪಾಯಿಂಟ್ ವ್ಯವಸ್ಥೆ ಕೂಡ ನಮ್ಗೆ ಕೊಟ್ಟಿರುವಂತದ್ದು. ಇಲ್ಲಿ ಅಕ್ವೇರಿಯಂ ದೊಡ್ಡದಾಗಿರುವಂತಹ ಇನ್ನರ್ ಅಕ್ವೇರಿಯಂ ಇಟ್ಕೊಂಡ್ರೆ ಎಂಟ್ರಿ ಬರ್ತಾ ಇದ್ದಂಗೆ ಒಳ್ಳೆ ಹೈಲೈಟ್ ಆಗಿ ನಮ್ಗೆ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಸಖತ್ತಾಗಿ ಬಿಲ್ಡ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡ್ಬೋದು, ಇದು ಬಂದು ನಮ್ಗೆ ಫುಲ್ ವೆರ್ನಿಯರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಇಂಟೀರಿಯರ್ ವರ್ಕ್ ಆರ್ಚ್ ಇದು. ಇಲ್ಲೆಲ್ಲ ನಮ್ಗೆ ಒಂದು ಸ್ಮಾಲ್ ಫೋಟೋ ಫ್ರೇಮ್ ವರ್ಕ್ಗಳು ಕೂಡ ನಾವು ನೋಡಬಹುದು ಈ ಪೋರ್ಷನ್ ಅಲ್ಲಿ. ವಿತ್ LED ಲೈಟ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಇದ್ರ ಪಕ್ಕದಲ್ಲಿ ಬರೋದೇ ನಮ್ಗೆ ಆಗ್ನೇಯದಲ್ಲಿ ನಮ್ಗೆ ಎಕ್ಸಾಕ್ಟ್ ಕಿಚನ್ ಪ್ರಾವಿಷನ್ ನ ಮಾಡಿದ್ದಾರೆ. ಅದು ಕೂಡ ನಮ್ಗೆ ಅಕ್ರಾಲಿಕ್ ಶೀಟ್ ನ ಯೂಸ್ ಮಾಡಿರುವಂತಹ ಕಿಚನ್ ಏರಿಯಾ. ವಾಲ್ಗಳಿಗೆ ನಮ್ಗೆ ವೆಟ್ರೋಪೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಕೆಳಗಡೆ ಫುಲ್ ಸ್ಟೋರೇಜ್ ಕೊಟ್ಟಿರುವಂತದ್ದು. ಮತ್ತೆ 40 mm ಕ್ವಾರ್ಟ್ಸ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಆ ಪೋರ್ಷನ್ ಅಲ್ಲಿ 3 ಡೋರ್ ಇರುವಂತಹ ವಿಂಡೋ, ಚಿಮ್ಮಿಗೆ ಪ್ರಾವಿಷನ್ ಮತ್ತೆ ಆಕ್ವಾಗಾರ್ಡ್ಗೂ ಪ್ರಾವಿಷನ್ ಕೂಡ ನಮ್ಗೆ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಬಹುದು ಒಂದು ಸಿಂಕ್ ಕೂಡ ನಮ್ಗೆ ರೆಡಿ ಇದೆ. ಟ್ಯಾಪ್ ಎಲ್ಲ ಬಂದ್ಬಿಟ್ಟು ನಮ್ಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮ್ಗೆ ಬಂದ್ಬಿಟ್ಟು ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮ್ಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ನೋಡಬಹುದು ಫ್ಲೋರಿಂಗ್ ಎಲ್ಲ ನಮ್ಗೆ ಇಟಾಲಿಯನ್ ಮಾರ್ಬಲ್ ಇದೆ. ಈ ಪೋರ್ಷನ್ ಅಲ್ಲಿ 32 amp ಇರೋದ್ರಿಂದ ನಾವು ಫ್ರಿಜ್ ನ ಇಲ್ಲಿ ಇಟ್ಕೊಂಡ್ರು ಕೂಡ ಫುಲ್ ಎಷ್ಟು ಜಾಗ ಇದೆ ನೋಡಿ. ಫುಲ್ ನಮ್ಗೆ ಕಿಚನ್ ಅಂಡ್ ಡೈನಿಂಗ್ ಬರುತ್ತೆ. ನಮ್ಗೆ ಇಷ್ಟು ಜಾಗ ಇದೆ, ಸ್ಪೇಷಿಯಸ್ ಆಗಿದೆ. ಸೀಲಿಂಗ್ ಅಲ್ಲಿ ನೋಡಿ ಇಂಟೀರಿಯರ್ ವರ್ಕ್ ಜೊತೆಗೆ ವಿತ್ POP ವರ್ಕ್ ಕೂಡ ನಮ್ಗೆ ಮಿಕ್ಸ್ ಆಗಿ ವಿತ್ LED ಲೈಟ್ ಜೊತೆಗೆ ಫುಲ್ ಕಂಪ್ಲೀಟ್ ಆಗಿರುವಂತದ್ದು. ವಿತ್ ವೆರ್ನಿಯರ್ ಪಾಲಿಶಿಂಗ್ ವರ್ಕ್ ಎಲ್ಲ ನಮ್ಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನಮ್ಗೊಂದು ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಈ ಡೈನಿಂಗ್ ಸೆಟಪ್ ಅಲ್ಲಿ ನೋಡ್ಬೋದು, ಆರಾಮಾಗಿ ಒಂದು 10 ಜನ ಕೂತ್ಕೊಂಡು ಊಟ ಮಾಡ್ಬೋದು. ಅಷ್ಟು ಸ್ಪೇಷಿಯಸ್ ಆಗಿ ನಮ್ಗೆ ಬಿಲ್ಡ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಇದು ಬಂದು ನಮ್ಗೆ ಓಪನ್ ಸ್ಪೇಸ್. ಇದು ಈ ಜಾಗದಲ್ಲಿ ಇನ್ ಕೇಸ್ ಏನಾದ್ರು ಒಂದು ಸ್ಟೋರೇಜ್ ಏನಾದ್ರು ಬೇಕು ಆ ತರ ಬೇಕಾದ್ರೆ ನಾವು ಮಾಡ್ಕೋಬಹುದು. ಆ ತರ ಒಂದು ಪ್ರಾವಿಷನ್ ಮಾಡಿ ಬಿಟ್ಟಿದ್ದಾರೆ. ಚೆನ್ನಾಗಿದೆ. ಬಟ್ ಕಿಚನ್ ಅಂತ ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿ ನಮ್ಗೆ ಬಿಲ್ಡ್ ಆಗಿರುವಂತದ್ದು. ಮೇನ್ ಕಿಚನ್ ಏರಿಯಾದಲ್ಲಿ ತುಂಬಾ ಜನ ನೋಡೋದು ಯುಟಿಲಿಟಿ. ಆ ಯುಟಿಲಿಟಿ ಪ್ರಾವಿಷನ್ ಕೂಡ ನಮ್ಗೆ ಮಾಡಿದ್ದಾರೆ. ಆರಾಮಾಗಿ ವಾಷಿಂಗ್ ಮಿಷಿನ್ ಜೊತೆಗೆ ಡಿಶ್ ವಾಶ್ ಕೂಡ ನಾವು ಇಟ್ಕೋಬಹುದು. ಅಷ್ಟು ಜಾಗ ಈ ಯುಟಿಲಿಟಿಲಿ ಪ್ರಾವಿಷನ್ ಮಾಡಿರುವಂತದ್ದು. ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ಕಂಪ್ಲೀಟ್ ಆಗಿದೆ. ವಾಲ್ಗಳಿಗೆಲ್ಲ 2x4 ವೆಟ್ರೋಪೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಇದು ಬಂದು ನಮ್ಗೆ ಕಾಮನ್ ಬಾತ್ರೂಮ್ ಬರುತ್ತೆ. ಟಾಪ್ ಟು ಬಾಟಮ್ ವರ್ಗು ನಮ್ಗೆ ಈ ಪೋರ್ಷನ್ ವರ್ಗು 2x4 ವೆಟ್ರೋಪೆಟಲ್ಸ್ ನ ಯೂಸ್ ಮಾಡಿದ್ರೆ, ಅದು ನಮ್ಗೆ ಗ್ಲಾಸಿ ಫಿನಿಶಿಂಗ್ ಇರುವಂತಹ ವೆಟ್ರೋಪೆಟಲ್ಸ್ ನಮ್ಗೆ ಯೂಸ್ ಮಾಡಿರುವಂತದ್ದು ಈ ಪೋರ್ಷನ್ ಅಲ್ಲಿ. ಇದು ಜಸ್ಟ್ ಒಂದು ಕಾಮನ್ ಬಾತ್ರೂಮ್ ಅಷ್ಟೇ. ಯುಟಿಲಿಟಿ ಒಂದು ಕಾಮನ್ ಬಾತ್ರೂಮ್ ಬರುತ್ತೆ. ಬನ್ನಿ ವೀಕ್ಷಕರೇ, ಈಗ ನಾವು ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡ್ಬೋದು, ಇಲ್ಲಿ ನಮ್ಗೆ SS ವರ್ಕ್ ಒಂದು ಕಂಪ್ಲೀಟ್ ಇರುವಂತದ್ದು. ಅದು ನಮ್ಗೆ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ವೀಕ್ಷಕರೇ ಇಲ್ಲಿ ನೋಡ್ಬೋದು, ಈಗ ಹಾಲ್ ನೋಡಿದ್ವಿ, ಕಿಚನ್, ಯುಟಿಲಿಟಿ, ಡೈನಿಂಗ್ ಏರಿಯಾ ಎಲ್ಲ ನೋಡಿದ್ವಿ. ಬಟ್ ನಮ್ಗೆ ಪೂಜಾ ಮನೆ ಮಿಸ್ ಆಗಿದೆ. ಇವ್ರನ್ನ ಕೇಳಿದಕ್ಕೆ ಏನಂದ್ರು ಅಂದ್ರೆ ನಮ್ಗೆ 2 ಆಪ್ಷನ್ ಇದೆ.
ತಗೊಳ್ಳೋರ್ ಮೇಲೆ ಡಿಪೆಂಡ್ ಅಂತ ಅಂದ್ರು. ನೋಡಿ ಈ ಪೋರ್ಷನ್ ಅಲ್ಲಿ ಕೂಡ ನಾವು ಒಂದು ಪೂಜಾ ಮನೆಗೆ ಬಿಲ್ಡ್ ಮಾಡೋದಕ್ಕೆ ಜಾಗ ಕೊಟ್ಟಿದ್ದಾರೆ. ಇಲ್ಲಿ ಮಾಡೋದ್ರಿಂದ ಅಡ್ವಾಂಟೇಜ್ ಏನು ಅಂದ್ರೆ ಡೈರೆಕ್ಟ್ ಸ್ಕೈಲೈಟ್ ನಮ್ಗೆ ಪೂಜಾ ಮನೆ ಮೇಲೆ ಬರುತ್ತೆ. ಆ ತರ ಒಂದು ಪ್ರಾವಿಷನ್ ಕೂಡ ಇರುವಂತದ್ದು ಇಲ್ಲಿ. ಬಟ್ ಆಮೇಲೆ ಇಲ್ಲಿ ನಾವು ನೋಡೋದಲ್ಲ, ಡೆನಿಗೆರೆ ಪಕ್ಕದಲ್ಲಿ ಈ ಸ್ಪೇಸ್ ಕೊಟ್ಟಿದಾರಲ್ಲ, ಅಲ್ಲಿ ಕೂಡ ನಾವು ಮಾಡ್ಕೊಡ್ಬೋದು ಅಂತ ಹೇಳ್ತಿದ್ದಾರೆ. ಅಂದ್ರೆ ತಗೊಳ್ಳೋರು ಎಲ್ಲಿ ನಮ್ಗೆ ಈಸಿ ಆಗುತ್ತೆ, ಯಾವ ತರ ಬೇಕು ನಮ್ಗೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಅದರಿಂದ ನಮ್ಗೆ ಪೂಜಾ ಮನೆನ ಪೆಂಡಿಂಗ್ ಇಟ್ಟಿರುವಂತದ್ದು. ತಗೊಳ್ಳೋರು ಯಾವ ತರ ಏನು ಅವ್ರದ್ದು ರಿಕ್ವೈರ್ಮೆಂಟ್ ಯಾವ ತರ ಇದೆಯೋ ಆ ತರ ಇವರು ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಈ ಪೋರ್ಷನ್ ಅಲ್ಲಿ ಕೂಡ ನಮಗೆ ವುಡ್ ಅಲ್ಲಿ ಕಂಪ್ಲೀಟ್ ಮಾಡುವಂತದ್ದು, ಟೀಕ್ ವುಡ್ ಅಲ್ಲಿ ಕಂಪ್ಲೀಟ್ ಮಾಡಿ ಫುಲ್ ಪಾಲಿಶಿಂಗ್ ಮಾಡಿ ಗ್ಲಾಸ್ ಡೋರ್ ಕೊಡುವಂತದ್ದು. ಮೇಲ್ಗಡೆ ಕೂಡ ನಮಗೆ ಗ್ಲಾಸ್, ಈ ಪೋರ್ಷನ್ ಅಲ್ಲಿ ಮೇಲ್ಗಡೆ ಟಾಪ್ ಅಲ್ಲಿ ಗ್ಲಾಸ್ ಇಟ್ಕೊಟ್ರೆ ಆ ಡೈರೆಕ್ಟ್ ಸನ್ಲೈಟ್ ನಮಗೆ ದೇವ್ರ ಮನೆಗೆ ಬರೋ ತರ ಕೂಡ ಒಂದು ಪ್ರಾವಿಷನ್ ಮಾಡಿ ಬಿಟ್ಟಿದ್ದಾರೆ. ಅಂದ್ರೆ ಜಾಗ ಸ್ಪೇಸ್ ಇದೆ, ತಗೊಳ್ಳೋರು ಯಾವ ತರ ರಿಕ್ವೈರ್ಮೆಂಟ್ ಅನ್ನೋದ್ರ ಮೇಲೆ ಪೂಜಾ ಮನೆನ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಬನ್ನಿ ವೀಕ್ಷಕರಿಗೆ ನಾವು ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡಬಹುದು 45mm ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಅದು ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಲಿಫ್ಟ್ ಇದೆ ಅನ್ಬಿಟ್ಟು ಯಾವುದೇ ರೀತಿ ನಮ್ಗೆ ಕಡಿಮೆ ಮಾಡಿಲ್ಲ. ಸ್ಟೇರ್ಕೇಸ್ ಕೂಡ ತುಂಬಾ ವೈಲ್ಡ್ ಆಗಿ ನಮ್ಗೆ ಬಿಲ್ಡ್ ಮಾಡಿರುವಂತದ್ದು ಚೆನ್ನಾಗಿದೆ. ಎಕ್ಸಾಕ್ಟ್ ನಾನೀಗ ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದೀನಿ. ಇಲ್ಲಿ ನಮ್ಗೆ 2 ಮಾಸ್ಟರ್ ಬೆಡ್ರೂಮ್ ಇದೆ. ವೀಕ್ಷಕರು ಈಗ ಎಕ್ಸಾಕ್ಟ್ ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀನಿ. ಇಲ್ಲಿ 2 ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಎಂಟ್ರಿ ಆಗ್ತಾ ಇದ್ದಂಗೆ ನೋಡ್ಬೋದು, ಇಲ್ಲಿ ನಮ್ಗೆ ಓಪನ್ ಇದೆಯಲ್ಲ, ಇಲ್ಲಿ ಎಲ್ಲ ನಮ್ಗೆ ಗ್ಲಾಸ್ ಪಾರ್ಟಿಷನ್ ಮಾಡಿ ನಮ್ಗೆ ಕೊಡ್ತಾರೆ. ಹಿಂಗಿಂದ ನೋಡ್ರಿ ನಮ್ಗೆ ಇನ್ ಕೇಸ್ ಏನಾದ್ರು ನಾವು ದೇವ್ರ ಮನೆ ಇಲ್ಲಿ ಮಾಡ್ಕೊಂಡ್ರೆ ದೇವ್ರ ಮನೆ ಮೇಲೆ ಇರುತ್ತೆ. ಈ ಪೋರ್ಷನ್ ಅಲ್ಲಿ ಯಾರು ನಾವು ದೇವ್ರ ಮನೆ ಮೇಲೆ ಓಡಾಡೋದಕ್ಕೆ ಆಗೋದಿಲ್ಲ. ಆ ತರ ಒಂದು ಪ್ರಾವಿಷನ್ ಈ ಪೋರ್ಷನ್ ಅಲ್ಲಿ ಇರುವಂತದ್ದು. ಎಂಟ್ರೆನ್ಸ್ ಬರ್ತಾ ಇದ್ದಂಗೆ ರೈಟ್ ಸೈಡ್ ಅಲ್ಲಿ ನಮ್ಗೆ ಲಿಫ್ಟ್ ಗೆ ಪ್ರಾವಿಷನ್ ಇರುವಂತದ್ದು. ಅದು ಕೂಡ ನಮ್ಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಬನ್ನಿ ಈಗ ಮಾಸ್ಟರ್ ಬೆಡ್ರೂಮ್ ನ ನೋಡೋಣ. ಟೀಕ್ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರೋ ಫ್ರೇಮ್ ವರ್ಕ್, ವೆನಿರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ನಮ್ಗೆ ಡೋರು. ಎಂಟ್ರಿ ಆಗ್ತಾ ಇದ್ದಂಗೆ ಒಂದು ಕಿಂಗ್ ಸೈಜ್ ಕಾಟು ಈ ಪೋರ್ಷನ್ ಅಲ್ಲಿ. ಈಗ ನಮ್ಗೆ ವರ್ಕ್ ಕಂಪ್ಲೀಟ್ ಮಾಡ್ಕೊಡ್ತಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮ್ಗೆ ಕಾಟ್ ಇದೆ, ವೆಂಟಿಲೇಷನ್ ಚೆನ್ನಾಗಿದೆ ನೋಡಿ, ಲೈಟ್ ಫ್ಲಿಕ್ಕರ್ ಆಗ್ತಾ ಇದೆ, ವೆಂಟಿಲೇಷನ್ ಚೆನ್ನಾಗಿದೆ. ವಿತ್ ಕಿಂಗ್ ಸೈಜ್ ಕಾಟು. ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ಗೆ ಇಂಟೀರಿಯರ್ ವರ್ಕ್, 2 ಪರ್ಗೋಲಗಳು. ಮೇಲ್ಗಡೆ ಕೂಡ ನೋಡಬಹುದು ಈ ಪೋರ್ಷನ್ ಫುಲ್ ನಮ್ಗೆ ವಿಂಡೋ ಮೇಲ್ಗಡೆ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಮತ್ತೆ ಈ ಪೋರ್ಷನ್ ಅಲ್ಲಿ ನಮ್ಗೆ ವಿಂಡೋ ಇದೆ. ನಮ್ಗೆ ಏನು ಕಾರ್ನರ್ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ವೆಂಟಿಲೇಷನ್ ಅಡ್ವಾಂಟೇಜ್. ನೋಡಿ ಮನೆ ಒಳಗಡೆ ಸನ್ಲೈಟ್ ಬರ್ತಾ ಇದೆ, ಇದು ಲೈಫ್ ಟೈಮ್ ಅಂತಾನೆ ಹೇಳ್ಬೋದು. ಈ ಸನ್ಲೈಟ್ ಏನು ನಮ್ಗೆ ಮಾಸ್ಟರ್ ಬೆಡ್ರೂಮ್ ಬರ್ತಿದೆಯಲ್ಲ, ಇದು ಲೈಫ್ ಟೈಮ್. ಎಲ್ಲಾ ಮನೆಗಳು ಕಂಪ್ಲೀಟ್ ಆದ್ರೂ ಕೂಡ ಈ ಸನ್ಲೈಟ್ ನಮ್ಗೆ ಎಂಟ್ರಿ ಆಗಿರುತ್ತೆ. ಯಾಕಂದ್ರೆ ಇದು ನಮ್ಗೆ ಕಾರ್ನರ್ ಪ್ರಾಪರ್ಟಿ ಆಗಿರೋದ್ರಿಂದ. ಈ ಪೋರ್ಷನ್ ಇಲ್ಲಿ ನಮ್ಗೆ ಎಸಿಗೆ ನಮ್ಗೆ ಪಾಯಿಂಟ್ ಕೊಟ್ಟಿರುವಂತದ್ದು. ಇಲ್ಲಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಅದು ಕೂಡ ನಮಗೆ ಗ್ಲಾಸಿ ಫಿನಿಶಿಂಗ್ ಇರುವಂತಹ ಲ್ಯಾಮಿನೇಟ್ ಶೀಟ್ ನ ಯೂಸ್ ಮಾಡಿದ್ದಾರೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಮೇಲ್ಗಡೆ ಲಾಫ್ಟ್. ಆ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗ್ ಇದೆ. ಡ್ರೆಸ್ಸಿಂಗ್ ಏರಿಯಾದಲ್ಲಿ ನಮಗೆ ಮಿರರ್ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ಟಿವಿ ಯೂನಿಟ್, ಅದಕ್ಕೂ ಕೂಡ ನಮ್ಗೆ ಒಂದು ಹಾಫ್ ಸರ್ಕಲ್ ಅಲ್ಲಿ ನಮಗೆ ವಿತ್ ಪ್ರೊಫೈಲ್ ಲೈಟ್, ಬ್ಯಾಕ್ ಗ್ರೌಂಡ್ ಫುಲ್ ಇಂಟೀರಿಯರ್ ಒಂದು ಡೆಪ್ತ್ ತಗೊಂಡಿರುವಂತದ್ದು. ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳಿಗೆ ನಮಗೆ ಪ್ರಾವಿಷನ್ ಮಾಡಿದರೆ ಆರಾಮಾಗಿ ಒಂದು 64 ಇಂಚಸ್ ದೊಡ್ಡ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಟಿವಿ ಯೂನಿಟ್ ಅಲ್ಲಿ ನಮ್ಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ಸೀಲಿಂಗ್ ನೋಡಬಹುದು, POP ವರ್ಕ್ ವಿತ್ LED ಲೈಟ್ ವರ್ಕ್ಗಳು ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಫುಲ್ ಟಾಪ್ ಟು ಬಾಟಮ್ ವರ್ಗೂ ಕೂಡ ನಮ್ಗೆ POP ವರ್ಕ್ ನಮ್ಗೆ ಕಂಪ್ಲೀಟ್ ಆಗಿದೆ. ನೋಡಿ ಕಿಂಗ್ ಸೈಜ್ ಕಾಟ್ ಇದ್ರು ಕೂಡ ಎಷ್ಟು ಜಾಗ ಇದೆ ನೋಡಿ. ಡೆಪ್ತ್ ನೋಡುದಲ್ಲ ಎಷ್ಟು ಡೆಪ್ತ್ ಇದೆ, ತುಂಬಾ ಜಾಗ ಇದೆ. 3 ಕಡೆಗೂ ಅಷ್ಟೇ ಜಾಗ ನಮ್ಗೆ ಬಿಲ್ಡ್ ಮಾಡಿರುವಂತದ್ದು. ಅಷ್ಟೇ ಜಾಗ ಓಡಾಡಕ್ಕೆ ಸ್ಪೇಸ್ ಇದೆ. ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್, ಟಾಪ್ ಟು ಬಾಟಮ್ ವರ್ಗು ಗ್ಲಾಸಿ ಫಿನಿಶಿಂಗ್ ನ ಯೂಸ್ ಮಾಡಿದ್ರೆ. ಡ್ರೈ ವಾಟರ್, ವಾಲ್ ಮೌಂಟೆಡ್ ಕಮೋಡ್ ವಿತ್ ಸ್ಟೋರೇಜ್, ಆಂಟಿ ಸ್ಕ್ಯಾಲ್ ಬೆಟರ್ ಫಿಟಲ್ಸ್, ಒಂದು ಹ್ಯಾಂಡ್ ವಾಶ್ ನಮಗೆ ಕೊಟ್ಟಿರುವಂತದ್ದು. ನೆಕ್ಸ್ಟ್ ಡೋರ್ ಕೊಟ್ಟಿದ್ದಾರೆ. ಇದು ಬಂದು ನಮಗೆ ವಾಟರ್ ಪ್ರೂಫ್. ವುಡ್ ಬಂದ್ಬಿಟ್ಟು ಈ ಫ್ರೇಮ್ ಅಲ್ಲ ಬಂದ್ಬಿಟ್ಟು ನಮ್ಗೆ ಟೀಕ್ ವುಡ್ ಕಂಪ್ಲೀಟ್ ಆಗಿರುವಂತದ್ದು. ಈ ಅಟ್ಯಾಚ್ ಬಾತ್ರೂಮ್ ಪಕ್ಕ ನಮ್ಗೆ ಬಾಲ್ಕನಿ ಇದೆ. ಬಾಲ್ಕನಿಗೆ ಬಂದು ನಮ್ಗೆ ಯೂಸ್ ಮಾಡಿರೋದು 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ ನಮ್ಗೆ ಗ್ಲಾಸ್ ನಮ್ಗೆ ಪೆಂಡಿಂಗ್ ಇರುವಂತದ್ದು. ಇನ್ನು ವಾಲ್ಗಳಿಗೆಲ್ಲ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ WPC ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ತರ ಇದೆ. ಸಖತ್ತಾಗಿ ನಮ್ಗೆ ಬಿಲ್ಡ್ ಮಾಡಿರೋದ ಅಂತ ಹೇಳ್ಬೋದು. ತುಂಬಾ ಸ್ಪೇಷಿಯಸ್ ಆಗಿ ವೆಂಟಿಲೇಷನ್ ಗೆ ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ಬನ್ನಿ ವೀಕ್ಷಕರೇ, ಈಗ ಚಿಲ್ಡ್ರನ್ಸ್ ಬೆಡ್ರೂಮ್ ನ ನೋಡೋಣ. ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಬರುವಂತಹ 1ನೇ ಚಿಲ್ಡ್ರನ್ಸ್ ಬೆಡ್ರೂಮ್. ಅದು 1ನೇ ಮಾಸ್ಟರ್ ಬೆಡ್ರೂಮ್. ಇದು ಇಲ್ಲೂ ಕೂಡ ಅಷ್ಟೇ ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ವಿತ್ ಸ್ಟೋರೇಜ್ ನಮ್ಗೆ ರೆಡಿ ಇದೆ. ನಮ್ಗೆ ಇಲ್ಲಿ ಕ್ರಾಸ್ ವೆಂಟಿಲೇಷನ್ ಕೊಟ್ಟಿದ್ದಾರೆ ನೋಡಿ. ಎದುರುಗಡೆಗೆ ಒಂದು ವಿಂಡೋ ಇದೆ. ಈ ಪೋರ್ಷನ್ ಅಲ್ಲಿ ನಮ್ಗೊಂದು ವಿಂಡೋ ಇದೆ. ಕ್ರಾಸ್ ವೆಂಟಿಲೇಷನ್ ಕೊಟ್ಟಿದ್ದಾರೆ. ಇಲ್ಲಿ 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ವಿತ್ ಸ್ಟೋರೇಜ್ ಕೊಟ್ಟಿರುವಂತದ್ದು. ಮೇಲ್ಗಡೆ ಲಾಫ್ಟ್ ವರ್ಕ್, ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಡೋರ್ ಗಳೆಲ್ಲ ಬಂದು ನಮ್ಗೆ ವೆನಿರ್ ಪಾಲಿಶಿಂಗ್ ಡೋರ್, ಫ್ರೇಮ್ ಎಲ್ಲ ನಮ್ಗೆ ಟೀಕ್ ವುಡ್ ಬರುತ್ತೆ. ಈ ಪೋರ್ಷನ್ ಅಲ್ಲಿ ನಮ್ಗೆ
ಡ್ರೆಸ್ಸಿಂಗ್ ಏರಿಯಾ ವಿತ್ ಕೆಳಗಡೆ ಸ್ಟೋರೇಜು, ಮೇಲ್ಗಡೆ ಲಾಫ್ಟ್ ಕೊಟ್ಟಿರುವಂತದ್ದು. ಇಲ್ಲೂ ಕೂಡ ನಮ್ಗೆ ಲೈಟ್ ಆಪ್ಷನ್ ಇದೆ ನೋಡಿ. ಬಾತ್ರೂಮ್ ನೋಡ್ಬೋದು, ಅಪ್ ಟು ಬಾಟಮ್ ವರ್ಗು ಗ್ಲಾಸಿ ಫಿನಿಶಿಂಗ್ ನ ಟೈಲ್ಸ್ ಕೊಟ್ಟಿರುವಂತದ್ದು. ಫ್ಲೋರಿಂಗ್ ಬಂದು ನಮ್ಗೆ ಆಂಟಿಸ್ಕೇಟ್ ಬಟರ್ ಪೆಡಲ್ಸ್ ನ ಯೂಸ್ ಮಾಡಿದ್ದಾರೆ, ಚೆನ್ನಾಗಿದೆ. ಈ ಡೋರ್ ಏನು ಅಂದ್ರೆ ಇವ್ರದ್ದು ಇನ್ನೊಂದು ಕಾರ್ನರ್ ಮನೆ ನಡೀತಿದೆ, ಅದಕ್ಕೆ ಯೂಸ್ ಮಾಡುವಂತಹ ಡೋರ್ ಅದು ಇಲ್ಲಿ ಇಟ್ಟಿದ್ದಾರೆ. ಯಾಕಂದ್ರೆ ಈ ಬಿಲ್ಡಿಂಗ್ ಓನರ್ದೆ ಈ ಅಂಜನಾಪುರದಲ್ಲೇ 4 ಮನೆಗಳು ನಡೀತಾ ಇದೆ. ಯಾವುದೇ ರೀತಿ ಕ್ವಾಲಿಟಿಲಿ ಕಾಂಪ್ರ ಆಗೋದಿಲ್ಲ. ಯಾಕಂದ್ರೆ ಒಂದು ಸತಿ ಸೇಲ್ ಮಾಡಿದ್ರೆ ಮತ್ತೆ ನಾಳೆ ದಿನ ನಿಮ್ಮ ಮುಂದೆನೆ ಓಡಾಡ್ತಾರೆ, ಬಿಟ್ರೆ ಯಾವುದೇ ರೀತಿ ಕಳಪೆ ಕೆಲಸ ಮಾಡಿ ಇಲ್ಲಿಂದ ಬಿಟ್ಟು ಬೇರೆ ಊರಿಗೆ ಹೋಗುವಂತ ವ್ಯಕ್ತಿಗಳಲ್ಲ ಈ ಬಿಲ್ಡರ್ಗಳು. ಅದರಿಂದ ಅಂಜನಾಪುರದಲ್ಲೇ ಹತ್ತತ್ರ 4 ಮನೆಗಳೀಗ ಪ್ರೆಸೆಂಟ್ ಕನ್ಸ್ಟ್ರಕ್ಷನ್ ನಡೀತದೆ. ಬಟ್ ಈಗ ಈ ಮನೆ ಕಂಪ್ಲೀಟ್ ಆಗಿದೆ. ಈ ಮನೆ ಅಂದ್ರೆ ನಮ್ಗೆ ಒಂದು 98% ಕಂಪ್ಲೀಟ್ ಆಗಿದೆ. ಜಸ್ಟ್ 2% ವರ್ಕ್ ಮಾತ್ರ ಇರೋದು. ಒಂದು 2 ವಾರದ ಕೆಲಸ ಇದೆ. ಆಫ್ಟರ್ ಅಗ್ರಿಮೆಂಟ್ ಆದ್ಮೇಲೆ ನಿಮ್ಮ ಟೇಸ್ಟ್ ತಕ್ಕನಂಗೆ ಫುಲ್ ಕಂಪ್ಲೀಟ್ ಮಾಡಿ ಕೀನ ಹ್ಯಾಂಡ್ ಓವರ್ ಮಾಡೋ ಅಂತ ಮನೆ ಇದು, ಚೆನ್ನಾಗಿದೆ. ಬನ್ನಿ ವೀಕ್ಷಕರೇ, ಈಗ 3ನೇ ಫ್ಲೋರ್ ಹೋಗೋಣ. ಸ್ಟೇರ್ ಕೇಸ್ ಬಗ್ಗೆ ಏನು ಹೇಳೋ ಆಗಿಲ್ಲ. ಡೈರೆಕ್ಟ್ ನಮಗೆ ಫಸ್ಟ್ ಫ್ಲೋರ್ ಇಂದ ಸೇಮ್ ನಮಗೆ ಯೂನಿಫಾರ್ಮ್ ಆಗಿ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಅದು ಕೂಡ ನಮಗೆ 45 mm ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಮಾಮೂಲಿ ಲಿಫ್ಟ್ ತಿರ್ತಾ ಇದ್ದಂಗೆ ನಮಗೆ ಇಲ್ಲಿ ಲಿಫ್ಟ್ ಪ್ರಾವಿಷನ್ ಕೊಟ್ಟಿರುವಂತದ್ದು. ಎಕ್ಸಾಕ್ಟ್ 3ನೇ ಫ್ಲೋರ್ಗೂ ಕೂಡ ನಮಗೆ ಲಿಫ್ಟ್ಗೆ ಒಂದು ಆಪ್ಷನ್ ಇದೆ. ಆ ಪೋರ್ಷನ್ ಅಲ್ಲಿ ನೋಡಬಹುದು ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಸೇಮ್ ಕೆಳಗಡೆ ನೋಡೋರಲ್ಲ, ಸೇಮ್ ಆಸ್ ಇಟ್ ಇಸ್ ಅಂತಾನೆ ಹೇಳ್ಬೋದು. ಬಟ್ ಏನು ಅಂದ್ರೆ ಅಲ್ಲಿ ಬಾಲ್ಕನಿ ಕೊಟ್ಟಿದ್ದಾರೆ, ಇಲ್ಲಿ ಬಾಲ್ಕನಿ ಇಲ್ಲ. ಅದಕ್ಕೆ ರೂಮು ಇನ್ನೂ ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿದೆ. ಇದು ಬಂದು ನಮಗೆ ಕಿಂಗ್ ಸೈಜ್ ಕಾಟ್, ಬಟ್ ಇನ್ನ ಫಿಕ್ಸ್ ಇಲ್ಲ, ಪೆಂಡಿಂಗ್ ವರ್ಕ್ ಇರೋದ್ರಿಂದ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಇದು ಕಿಂಗ್ ಸೈಜ್ ಕಾಟ್ ವಿತ್ ಸ್ಟೋರೇಜ್ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೂಡ ನಮಗೆ ಇಂಟೀರಿಯರ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ವೆಂಟಿಲೇಷನ್ ಚೆನ್ನಾಗಿದೆ ನಮಗೆ. ಇಲ್ಲೂ ಕೂಡ ಅಷ್ಟೇ ವೀಕ್ಷಕರೇ, 2 ವಿಂಡೋಗಳು ಕೊಟ್ಟಿದ್ದಾರೆ. ಈ ಸೈಡ್ ಅಲ್ಲಿ ನಮಗೆ 3 ಗ್ಲಾಸ್ ಇರುವಂತಹ ಒಂದು ವಿಂಡೋ, ಅದು ಕೂಡ ನಮಗೆ ಟೀಕ್ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಕೂಡ ಅಷ್ಟೇ 3 ವಿಂಡೋ ಇರುವಂತಹ ವೆಂಟಿಲೇಷನ್ ಇರುವಂತದ್ದು. ಮಾಮೂಲಿ 2 ಸ್ಲೈಡಿಂಗ್ ಡೋರು. ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ಲಾಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ 4 ಡ್ರಾಯರ್ ಬಾಕ್ಸ್ ಗಳು, ಈ ಪೋರ್ಷನ್ ಅಲ್ಲಿ ನಮಗೆ 4 ಡ್ರಾಯರ್ ಬಾಕ್ಸ್ ಗಳು ಕೊಟ್ಟಿರುವಂತದ್ದು. ಫುಲ್ ಈ ಪೋರ್ಷನ್ ಫುಲ್ ಏನ್ ನೋಡ್ತಾ ಇದೀವಲ್ಲ, ಇದೆಲ್ಲ ನಮಗೆ ವಿತ್ ಇಂಟೀರಿಯರ್ ಅಲ್ಲಿ ವಿತ್ ಸ್ಟೋರೇಜ್ ಗೆ ಪ್ರಾವಿಷನ್ ಮಾಡಿರುವಂತದ್ದು. ಬಟ್ ಡ್ರೆಸ್ಸಿಂಗ್ ಹೋಗಿ ನಮಗೆ ಸಪರೇಟ್ ಆಗಿ ಕೊಟ್ಟಿದ್ದಾರೆ ನೋಡಿ. ಈ ಪೋರ್ಷನ್ ಅಲ್ಲಿ ನಮಗೆ ಡ್ರೆಸ್ಸಿಂಗ್ ಇದೆ, ಅದಕ್ಕೆ ಬರ್ತೀನಿ. ಇಲ್ಲಿ ಒಂದು ನೋಡ್ಬೋದು, ಒಂದು ಸ್ಟಡಿ ಯೂನಿಟ್ ಅನ್ನು ಕೊಟ್ಟಿದ್ದಾರೆ. ಸಿಸ್ಟಮ್ ಇಟ್ಟು ಕೆಲಸ ಮಾಡೋ ತರ ಒಂದು ಸ್ಟಡಿ ಯೂನಿಟ್ ಒಂದು ಕೊಟ್ಟಿರುವಂತದ್ದು. ಮತ್ತೆ ಈ ಪೋರ್ಷನ್ ಫುಲ್ ನಮಗೆ ಬುಕ್ ರಾಕ್ಗಳಿಗೆ ಪ್ರಾವಿಷನ್ ಮಾಡಿರುವಂತದ್ದು. ಇದೆಲ್ಲ ನಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ ಸ್ಟೋರೇಜ್ ಕೊಟ್ಟಿರುವಂತದ್ದು ವಿತ್ ಸಾಫ್ಟ್ ಕ್ಲೋಸಿಂಗ್ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಇದು ಬಾಕ್ಸ್ ಏನಿದೆಯಲ್ಲ, ಇದು ಸ್ಟೋರೇಜ್ ನಮಗೆ ಕಾಟು ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ ಬರುತ್ತೆ. ಸೌತ್ ಗೆ ತಲೆ ಇಟ್ಟು ನಾರ್ತ್ ಗೆ ಟಿವಿ ನೋಡೋ ತರ ಒಂದು ಪ್ರಾವಿಷನ್. ಇಲ್ಲೂ ಕೂಡ ಅಷ್ಟೇ ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಆಗಿದೆ. ಕೆಳಗಡೆ ಕೂಡ ನಮಗೆ ಡ್ರಾಯರ್ ಬಾಕ್ಸ್ ಗಳು ಕೂಡ ನಮಗೆ ಕೊಟ್ಟಿರುವಂತದ್ದು. ಇನ್ನ ಇದು ಡ್ರೆಸ್ಸಿಂಗ್ ಏರಿಯಾ, ಮಿರರ್ ಇನ್ ಹಾಕಿಲ್ಲ, ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಇದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ, ಹೀಗಿದೆ ದೊಡ್ಡದಾಗಿ, ಚೆನ್ನಾಗಿದೆ. ಇಷ್ಟೇ, ಬಾತ್ರೂಮ್ ಬಗ್ಗೆ ಏನು ಎಕ್ಸ್ಪ್ಲೈನ್ ಮಾಡೋ ಹಾಗಿಲ್ಲ, ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ. ಬರೋದಲ್ಲ ನಮ್ಗೆ ಜಾಗ್ವಾರ ಮತ್ತೆ ಇಂಡೋರ್ ಐಟಮ್ಸ್ ಸೆಲೆಕ್ಷನ್ ಕೊಡೋದ್ರಿಂದ ಬಾತ್ರೂಮ್ ಬಗ್ಗೆ ಏನು ಹೇಳೋಗಿಲ್ಲ. ಬಟ್ ಏನು ಅಂದ್ರೆ ರೂಮ್ಗಳಾಗ್ಲಿ, ಹಾಲ್ ಆಗ್ಲಿ, ಕಿಚನ್, ಡೈನಿಂಗ್ ಪ್ರತಿ ಒಂದು ಕೂಡ ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿದ್ದಾರೆ. ವೆಂಟಿಲೇಷನ್ಗೆ 7 ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಒಂದ್ಸತಿ ಮನೆಗೆ ಎಂಟ್ರಿ ಆದ್ರೆ ನಾವು ಲೈಟ್ ಹಾಕೋ ಅವಶ್ಯಕತೆನೇ ಇರೋದಿಲ್ಲ, ಆ ತರ ನಮ್ಗೆ ಬಿಲ್ಡ್ ಮಾಡಿರುವಂತದ್ದು. ನೋಡಿ, ಈ ರೂಮ್ಗೆ ಬಂದಿದ ತಕ್ಷಣ ಎಕೋ ಬರ್ತಾ ಇದೆ. ಅಂದ್ರೆ ಇದು ಹೋಮ್ ಥಿಯೇಟರ್ ರೂಮು, ಜಿಮ್ ರೂಮ್, ಜಸ್ಟ್ ಒಂದು ರೂಮ್ ತರ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ 2 ಕ್ರಾಸ್ ವೆಂಟಿಲೇಷನ್ಗೆ ಟೀಕ್ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರೋ ಒಂದು ವಿಂಡೋ ಕೊಟ್ಟಿದ್ದಾರೆ. ಇನ್ನ ಮನೆಗೆ ಬಂದ್ಮೇಲೆ ಈ ರೂಮ್ ನ ಯಾವ ತರ ಯೂಸ್ ಮಾಡ್ತೀವಿ, ಏನಕ್ಕೆ ಯೂಸ್ ಮಾಡ್ತೀವಿ ಅನ್ನೋದು ಬರೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನ ನಾವು ಜಸ್ಟ್ ಈಗ ಹೋಮ್ ಥಿಯೇಟರ್ ಅಂತೀವಿ, ಇಲ್ಲ ಜಿಮ್ ರೂಮ್ ಅಂತ ಹೇಳ್ತೀವಿ. ನೀವು ಬಂದು ಸ್ಟೋರ್ ರೂಮ್ ಕೂಡ ಮಾಡ್ಕೊಬಹುದು, ಇಲ್ಲ ನಮ್ಗೆ ಇನ್ನೊಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಬೇಕು, 4 ಬೆಡ್ರೂಮ್ ಬೇಕು ಅಂತ ಕೂಡ ಮಾಡ್ಕೋಬಹುದು. ಪ್ರಾವಿಷನ್ ಇದೆ. ಟೋಟಲ್ ನಮ್ಗೆ ಹೆಂಗ್ ಬೇಕಾದಂಗೆ ನಾವು ಕನ್ವರ್ಟ್ ಮಾಡ್ಕೊಬಹುದು, ಆ ತರ ನಮ್ಗೆ ಬಿಟ್ಟಿರುವಂತ ಚೆನ್ನಾಗಿದೆ. ಬಟ್ ಏನು ಅಂದ್ರೆ ಹಾಲಲ್ಲಿ ಸ್ಟೇರ್ಗೆ ಸೆಂಟ್ರಲ್ಲಿ ಪೂಜಾ ಮನೆಗೆ ಜಾಗ ಕೊಟ್ಟಿದಾರಲ್ಲ, ಅಲ್ಲಿ ಮಾಡ್ಕೊಂಡ್ರೆ ಹೈಲೈಟ್ ಈ ಮನೆಗೆ. ನೋಡಿ, ಹಿಂಗೆ ಕಾಣಿಸುತ್ತೆ ನಮ್ಗೆ, ಸನ್ಲೈಟ್ ಡೈರೆಕ್ಟ್ ಪೂಜಾ ಮನೆಗೆ ಎಂಟ್ರಿ ಆಗುತ್ತೆ. ಜೊತೆಗೆ ಇಲ್ಲಿ ಮನೆ ಒಳಗಡೆ ನೋಡಿ, ಮೇಲ್ಗಡೆ ಸ್ಕೈಲೈಟ್ ಕೊಟ್ಟಿರೋದ್ರಿಂದ ಈ ಪೋರ್ಷನ್ ಅಲ್ಲಿ ಇಲ್ಲೂ ಕೂಡ ನಮ್ಗೆ ಸನ್ಲೈಟ್ ಎಂಟ್ರಿ ಆಗ್ತಾ ಇದೆ. ವೀಕ್ಷಕರು, ಈಗ ಬಿಲ್ಡಿಂಗ್ ಟೆರೇಸ್ ಅಲ್ಲಿ ಇದೀನಿ. ಫ್ಲೋರಿಂಗ್ ನೋಡ್ಬೋದು, ಬೆಟರ್ ಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಬಟ್ಟೆ ಹಾರಕೊಳ್ಳೋದಕ್ಕೆ ಇಲ್ಲಿ ಟೀ ಆಂಗಲ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮ್ಗೆ ಇಂಟೆಕ್ ಟ್ಯಾಂಕ್ ಇರುವಂತದ್ ಮೇಲೆ
ಅದ್ರ ಕೆಳಗಡೆ ವಾಷಿಂಗ್ ಮಿಷಿನ್ ಏರಿಯಾಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಅದ್ರ ಮೇಲ್ಗಡೆ ಹೋಗೋದಕ್ಕೆ ಈ ಪೊಸಿಷನ್ ಅಲ್ಲಿ ನಮ್ಗೊಂದು ಲ್ಯಾಡರ್ ಕೊಟ್ಟಿದ್ದಾರೆ. ಪಕ್ಕದ್ದು ಕೂಡ ನಮಗೆ ಕಾರ್ನರ್ ಬರುತ್ತೆ. ಅವರು ಈ ತರ ಮಂಗಳೂರು ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ನಿಮ್ಗೂ ಈ ತರ ಮಂಗಳೂರು ಟೈಲ್ಸ್ ಬೇಕು ಅಂದ್ರೆ ಇದ್ರ ಮೇಲ್ಗಡೆ ನೀವು ಹಾಕೋಬಹುದು. ಅಷ್ಟು ಚೆನ್ನಾಗಿದೆ. ಇದು ಬಂದು ನೋಡಿ ಲಿಫ್ಟ್ ಮೇಂಟೆನೆನ್ಸ್ ಏರಿಯಾ. ಇದು ಫುಲ್ ಕಂಪ್ಲೀಟ್ ಆದ್ರೆ ಈ ಪೊಸಿಷನ್ ಅಲ್ಲಿ ನಮಗೆ UPS ಲಿಫ್ಟ್ ಬರುವಂತಹ UPS ಮೋಟರ್ಗಳು ಆಪರೇಟರ್ಗಳೆಲ್ಲ ಈ ಪೊಸಿಷನ್ ಅಲ್ಲಿ ನಮಗೆ ಪ್ರಾವಿಷನ್ ಆಗುತ್ತೆ. ವಿತ್ ಗೇಟ್ ಕೂಡ ನಮಗೆ ಕೊಟ್ಟಿದ್ದಾರೆ. ಲೊಕೇಶನ್ ಹೇಳ್ತೀನಿ, ಅಂಜನಾಪುರ BD ಪ್ರಾಪರ್ಟಿ. ಸೂಪರ್ ಅಂದ್ರೆ ಸೂಪರ್ ಆಗಿ ಡೆವಲಪ್ ಆಗಿ ನಿಂತಿರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇದೆ. ಇನ್ನ ಸೌಕರ್ಯ ಬೇಕಾ, ಹೇಳೋ ಹಾಗೆ ಇಲ್ಲ. ವಿತಿನ್ 2 minutes ವಾಕಬಲ್ ಅಲ್ಲಿ ಪ್ರತಿ ಒಂದು ಐಟಮು ಸಿಗುವಂತಹ ಜಾಗದಲ್ಲಿ ಈ ಪ್ರಾಪರ್ಟಿ ಇದೆ. BMTC ಬಸ್ ಸ್ಟಾಪ್ಗೂ ಅಷ್ಟೇ ಜಸ್ಟ್ 5 minutes ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇದೆ. ಕನೆಕ್ಟಿವಿಟಿಗಳಿಗೆ 7 ಮಾಡಿಸಿದ ಮನೆ. ಮೆಟ್ರೋ ಸ್ಟೇಷನ್ ನೋಡ್ತೀವಿ ಅಂದ್ರೆ ನಾವು ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್ ಮತ್ತೆ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ಗೆ ಅರೌಂಡ್ ಒಂದು 3.5 ಕಿಲೋಮೀಟರ್ ಒಳಗಡೆ ಈ ಪ್ರಾಪರ್ಟಿ ಬರುತ್ತೆ. 3.5 ಇಂದ 4 ಕಿಲೋಮೀಟರ್ ಒಳಗಡೆ ನಮ್ಗೆ ಈ ಪ್ರಾಪರ್ಟಿ ಬರುತ್ತೆ. 80 ಅಡಿ ರೋಡ್ ಪಕ್ಕದಲ್ಲಿ, ಅಂದ್ರೆ 80 ಅಡಿ ರೋಡ್ ಇಂದ ಜಸ್ಟ್ ಒಂದು 100 ಮೀಟರ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಸೌತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ. ಆಕ್ಸೆಸಬಲ್ ಎಲ್ಲ ಇರೋದಲ್ಲ ನಮಗೆ ಈಸ್ಟ್ ಫೇಸಿಗೆ. ಸೌತ್ ಜಸ್ಟ್ ವೆಂಟಿಲೇಷನ್ ತಗೊಂಡಿದ್ದಾರೆ ಬಿಟ್ರೆ ಇನ್ನೇನು ಇಲ್ಲ. ಇದನ್ನ ನಾನು ಈಸ್ಟ್ ಫೇಸಿಂಗ್ ಅಂತಾನೆ ಕನ್ಸಿಡರ್ ಮಾಡ್ತೀನಿ. ಈಸ್ಟ್ ಮನೆ, ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ ಮನೆ, ಕಾರ್ನರ್ ಮನೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ಒಳ್ಳೆ ರೇಟ್ಗೆ ಬರ್ತಾ ಇದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಇನ್ಫಾರ್ಮೇಶನ್ ಬೇಕು, ಈ ಪ್ರಾಪರ್ಟಿನ ನೋಡ್ಬೇಕು, ಓನರ್ ಜೊತೆ ಮಾತಾಡಬೇಕು, ನಾವು ಈ ಮನೆನ ಬೈ ಮಾಡಬೇಕು ಅಂದ್ರೆ VC ಪ್ರಾಪರ್ಟಿ ಅಂದ್ರೆ ನನ್ನ ನಂಬರ್ಗೆ ಮೆಸೇಜ್ ಮಾಡಿ, ಇಲ್ಲಾಂದ್ರೆ ಕಾಂಟ್ಯಾಕ್ಟ್ ಮಾಡಿ, ಫೋನ್ ಮಾಡಿ, ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ, ಕರ್ಕೊಂಡ್ಬಂದು ತೋರಿಸ್ತೀನಿ. ಹಾಗೆ ನಿಮ್ಮ ಪ್ರಾಪರ್ಟಿಗಳನ್ನ ಏನಾದ್ರು ಸೇಲ್ ಮಾಡಬೇಕು ಅಂದ್ರೆ, ಇಲ್ಲ ನಿಮ್ಮ ಫ್ರೆಂಡ್ಸ್ಗಳಾಗ್ಲಿ, ನೀವಾಗ್ಲಿ, ನಿಮ್ಮ ರಿಲೇಷನ್ಸ್ಗಳಾಗ್ಲಿ ಏನಾದ್ರು ಪ್ರಾಪರ್ಟಿಗಳನ್ನ ಬೈ ಮಾಡಬೇಕು ಅಂದ್ರೆ ನನ್ನ VC ಪ್ರಾಪರ್ಟಿಗೆ ಕಾಂಟ್ಯಾಕ್ಟ್ ಮಾಡಿ, ನನ್ನ VC ಪ್ರಾಪರ್ಟಿನ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ, ಇದುವರೆಗೂ ಇನ್ನೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ಇನ್ಸ್ಟಾ ಪೇಜ್ನ ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂಡ್ ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ಕಾರ್ನರ್ ಬಿಲ್ಡಿಂಗ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.